ಅಪ್ಪ ಎಂದರೆ ಅಷ್ಟೇ ಸಾಕೆ. ಹೆರುವವರೆಗೂ ಹೊರುವ ಅಮ್ಮ, ಹರೆಯದವರೆಗೂ ಹೊರುವ ಅಪ್ಪ, ಇಬ್ಬರ ಪ್ರೀತಿ ಒಂದೇ ಆದರೂ ಅಪ್ಪ ಯಾಕೋ ಹಿಂದುಳಿದು ಬಿಟ್ಟ. ಮನೆಯಲ್ಲಿ ಸಂಬಳವಿಲ್ಲದೆ ದುಡಿಯುವ ಅಮ್ಮ, ದುಡಿದ ಸಂಬಳವನ್ನೆಲ್ಲ ಮನೆಗೆ ಖರ್ಚು ಮಾಡುವ ಅಪ್ಪ, ಇಬ್ಬರ ಪ್ರೀತಿ ಒಂದೇ ಆದರೂ ಅಪ್ಪ ಯಾಕೋ ಹಿಂದೆ ಉಳಿದು ಬಿಟ್ಟ. ಎಡವಿ ಬಿದ್ದಾಗ ಬರುವ ಕೂಗು ಅಮ್ಮ, ಅವಶ್ಯಕತೆ ಇದ್ದಾಗ ಮಾತ್ರ ನೆನಪಾಗೋ ಅಪ್ಪ, ಇಬ್ಬರ ಪ್ರೀತಿ ಒಂದೇ ಆದರೂ ಅಪ್ಪ ಯಾಕೋ ಹಿಂದೆ ಉಳಿದು ಬಿಟ್ಟ. ಕಪಾಟಿನ ತುಂಬ ನನಗೆ, ಅಣ್ಣನಿಗೆ, ಅಮ್ಮನಿಗೆ, ಅಕ್ಕನಿಗೆ ಬಣ್ಣ ಬಣ್ಣದ ಬಟ್ಟೆಗಳು, ಆಭರಣಗಳು. ಆದರೆ ಅಪ್ಪನಿಗೆ ತೇಪೆ ಹಾಕಿದ ಅಂಗಿ ಮತ್ತು ಚಡ್ಡಿಗಳು. ಹೇಳಿದನ್ನು ಮಾಡಿಕೊಡುವ ಅಮ್ಮ, ಕೇಳಿದನ್ನು ಕೊಡಿಸುವ ಅಪ್ಪ, ಇಬ್ಬರ ಪ್ರೀತಿ ಒಂದೇ ಆದರೂ ಅಪ್ಪ ಯಾಕೋ ಹಿಂದೆ ಉಳಿದು ಬಿಟ್ಟ. ಮುಪ್ಪಿನಲ್ಲಿ ಮನೆ ಕೆಲಸಕ್ಕೆ ಬೇಕಾಗುವ ಅಮ್ಮ, ಮಾತಿಗೆ ಬೆಲೆಯೇ ಇಲ್ಲದಿದ್ದರೂ ಬೆಲೆಯುಳ್ಳ ಮಾತನಾಡುವ ಅಪ್ಪ, ಇಬ್ಬರ ಪ್ರೀತಿ ಒಂದೇ ಆದರೂ ಅಪ್ಪ ಯಾಕೋ ಹಿಂದೆ ಉಳಿದು ಬಿಟ್ಟ. ಅಪ್ಪ ಹೀಗೆ ಹಿಂದೆ ಉಳಿಯಲು ಕಾರಣ ಅವರೇ ನಮ್ಮ ಬೆನ್ನೆಲುಬು. ಹಿಂದಿರುವ ಕಾರಣದಿಂದಲೇ ನಾವು ಬೆಟ್ಟದಂತೆ ನಿಂತಿರುವುದು. ಅಪ್ಪ ಎಂದರೆ ಅಷ್ಟೇ ಸಾಕೆ.